ಕೊಡ್ತು ಕಾಳಿದಾಸ, ಸಂಸ್ಕೃತ ಕವಿಗಳು ಪ್ರೇರೇಪಣೆ ಕೊಟ್ಟರು ಅಂತ ಹೇಳ್ತಾರೆ. ಕುವೆಂಪುಗೆ ಪ್ರೇರಣೆ ಕೊಟ್ಟಿದ್ದು ಯಾರು ಅಂತಂದ್ರೆ ಅವರು ಪಾಶ್ಚಿಮಾತ್ಯ ಚಿಂತಕರಿಯಾಗಿದ್ರು, ಅವರಿಂದ ಪ್ರೇರೇಪಣೆ ಪಡ್ಕೊಂಡು. ಹಾಗಾಗಿ ಕುವೆಂಪುರವರ ಸಾಹಿತ್ಯ ಹೆಂಗೆ ಹೋಗುತ್ತೆ ಅಂದ್ರೆ ವಿಚಾರ ಕ್ರಾಂತಿಗೆ ಆಹ್ವಾನವನ್ನು ಕೊಡ್ಕೊಳ್ತಾ ಹೋಗ್ತದೆ. ಭೈರಪ್ಪನವರ ಸಾಹಿತ್ಯ ಏನಾಗ್ಬಿಡುತ್ತೆ ಅಂದ್ರೆ ಮೂಲ ಸಂಸ್ಕೃತಿಯ ಬೇರುಗಳನ್ನ ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ಹೊರಡ್ತಾರೆ. ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಬಿಟ್ಟು ಕೆಲವು ಚಿಂತಕರು ಪೌರ್ವಾತ್ಯ ಸಂಸ್ಕೃತಿಗೆ ಹೋಗ್ತಾ ಇದ್ರೆ, ಇವ್ರು ಏನ್ ಮಾಡ್ತಾರೆ ಅಂದ್ರೆ ರಿವರ್ಸ್ ಭಾರತೀಯ ಸಂಸ್ಕೃತಿಯ ಶ್ರೇಷ್ಠತೆ ಏನು ಅಂತ ಹೇಳಿ ಇವರು ಆಳವಾಗಿ ಅಧ್ಯಯನ ಮಾಡ್ಲಿಕ್ಕೆ ಶುರು ಮಾಡ್ತಾ ಹೋಗ್ತಾರೆ. ನೋಡಿ, ನನಗೆ ಬಹಳ ಕಾಡಿದಂತ ವಿಚಾರ ಯಾವುದಂದ್ರೆ, ಪರ್ವದಲ್ಲಿ ಶ್ರೀಕೃಷ್ಣನ ಪಾತ್ರವನ್ನು ಅವರು ಮೂಡಿಸಿರ್ತಾರಲ್ಲ. ನಾವು ಪರ್ವ ಅಂದ್ರೆ ಮಹಾಭಾರತ ಘಟನೆಗಳನ್ನ ನಾವು ದೇವರ ಸ್ವರೂಪದಲ್ಲಿ ನೋಡ್ತೀವಿ. ನೀವು ಪರ್ವವನ್ನು ಓದ್ತಾ ಹೋಗಿ ಅಲ್ಲಿ ಮನುಷ್ಯ ಮಾತ್ರದಲ್ಲಿ ಬರುವಂತಹ ಸೂಕ್ಷ್ಮ ಸಂವೇದನೆಗಳನ್ನ ನಾವು ಮನುಷ್ಯರು ಹೆಂಗೆ ಚಿಂತನೆ ಮಾಡ್ತೀವಿ, ನಮ್ಮಲ್ಲಿ ಹೆಂಗೆ ಒಳಿತು ಕೆಡುಕುಗಳಿರ್ತವೆ, ಜಿಜ್ಞಾಸೆಗಳಿರ್ತವೆ, ಆಧ್ಯಾತ್ಮಿಕ ತುಮುಲಗಳಿರ್ತವೆ, ಮತ್ತೆ ಬದುಕಿನ ಬಗ್ಗೆ ಅಸಂಗತತೆ ಹೇಗಿರ್ತದೆ, ಅದನ್ನ ಅವರು ಪರ್ವದಲ್ಲಿ ಮೂಡಿಸ್ತಾ ಹೋಗ್ತಾರೆ. ವಿಶೇಷವಾಗಿ ವಂಶವೃಕ್ಷ ನೋಡಿ, ಯಾರಾದ್ರೂ ಓದಿದ್ರೆ ಅದರ ಬಗ್ಗೆ ಅರಿವಿರ್ತದೆ. ಸಿದ್ದೇಗೌಡರು ಅದನ್ನ ಚರ್ಚೆನಲ್ಲಿ ಕೂಡ ಭಾಗವಹಿಸಿದ್ದಾರೆ. ವಂಶವೃಕ್ಷದಲ್ಲಿ ಒಂದು ಸಣ್ಣ ಘಟನೆ ಹೇಗಿದೆ ಅಂದ್ರೆ, ಕಾತ್ಯಾಯಿನಿ ಅಂತ ಒಂದು ಹೆಣ್ಣುಮಗಳು 20ನೇ ವಯಸ್ಸಿಗೆ ಅವಳು ಮದುವೆ ಆಗ್ತದೆ. ಮದುವೆಯಾಗಿ ಗಂಡನ ಜೊತೆ ಚೆನ್ನಾಗಿರ್ಬೇಕಾದ ಸನ್ನಿವೇಶದಲ್ಲಿ ಅಚಾನಕ್ ಆಗಿ ಗಂಡ ತೀರೋಗ್ಬಿಡ್ತಾನೆ. ಅವಳು ಬ್ರಾಹ್ಮಣ್ಯ ಕುಟುಂಬದಲ್ಲಿ ಇದ್ದಂಥವಳು ಕಾತ್ಯಾಯಿನಿ. ಗಂಡ ತೀರೋದಾಗ ಅವತ್ತಿನ ಕಾಲದಲ್ಲಿ, ಆ ಕಾಲದಲ್ಲಿ ಅಂದ್ರೆ ನಾನು ಹೇಳ್ತಿರೋದು 30-40 ದಶಕದಲ್ಲಿ, ಆ ಟೈಮಲ್ಲಿ ಮನೆ ಒಳಗಿರ್ಬೇಕು, ಮನೆ ಒಳಗಿದ್ದು ಪೂಜೆ ಪುನಸ್ಕಾರ ಮಾಡಿಕೊಂಡು ಮನೆ ಒಳಗಿರ್ಬೇಕು ಅಂತ ಒಂದು ವಿಧವಾ ಸಂಪ್ರದಾಯ ಇರುತ್ತೆ. ಆ ಕಾತ್ಯಾಯಿನಿಗೆ ಏನು ಆಸೆ ಅಂತಂದ್ರೆ, ನಾನು ಓದಬೇಕು, ನಾನು ವಿದ್ಯಾಭ್ಯಾಸವನ್ನು ಪಡಿಬೇಕು. ಮಾವನ್ ಕೇಳ್ಕೊತಾಳೆ, ಮಾವ ಒಪ್ಕೋತಾನೆ, ಆಯ್ತಮ್ಮ ನೀವು ಓದ್ಬೇಕು ಅಂತ ಇದೆಯಾ, ಆಯ್ತು ಓದು ಅಂತ ಹೇಳಿ ಮೈಸೂರಿಗೆ ಕಳಿಸ್ತಾರೆ. ಓದೆ ಮಗು ಇರುತ್ತೆ ಅವ್ರಿಗೆ, ಕಾತ್ಯಾಯಿನಿ ಚಿಕ್ಕ ಮಗು, ಚಿನ್ನಿ ಅಂತ ಪಾತ್ರ ಮಗು ಇರುತ್ತೆ. ಅವಳು ಮಗುನ ಮಾವನ ಮನೇಲಿ ಬಿಟ್ಬಿಟ್ಟು ಮೈಸೂರಿಗೆ ಹೋಗ್ತಾಳೆ. ಮೈಸೂರಲ್ಲಿ ಉಳ್ಕೊಂಡು ಅವಳು ಓದಕ್ಕೆ ಶುರು ಮಾಡ್ತಾಳೆ. ದುರದೃಷ್ಟವಶಾತ್ ಹೆಂಗಾಗುತ್ತೆ, ಮನಸ್ಸಿನ ತುಮುಲಗಳು ಹೆಂಗಿರುತ್ತೆ ಅಂದ್ರೆ, ಅಲ್ಲೊಬ್ರು ಇಂಗ್ಲಿಷ್ ಪ್ರೊಫೆಸರ್ ಇರ್ತಾರೆ, ಅದ್ಭುತವಾಗಿ ಪಾಠ ಮಾಡುವಂಥವ್ರು. ಅವರ ಒಂದು ಸನಿಹ ಬರ್ತದೆ ಆಕೆಗೆ ನಾನು ಮದುವೆ ಆಗ್ಬೇಕು ಅಂತ ಇಷ್ಟ ಆಗ್ತದೆ. ಆ ಪ್ರೊಫೆಸರ್ನ ಮದುವೆ ಆಗ್ಬೇಕು ಅಂತ ಅವಳಿಗೆ ಗೊಂದಲ. ಒಂದು ಕಡೆ ಮಗು ಇದೆ, ಒಂದು ಕಡೆ ಸಂಪ್ರದಾಯಸ್ಥ ಕುಟುಂಬ, ಅದನ್ನ ಬಿಟ್ಟು ಹೆಂಗ್ ಮದುವೆ ಆಗೋದು ಅಂತ ಪ್ರಶ್ನೆ. ಮಾವನ್ ಕೇಳ್ಕೊಂಡಾಗ ಮಾವ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ನೋಡಮ್ಮ, ನಮ್ಮ ಸಂಸ್ಕೃತಿನಲ್ಲಿ ಹೆಣ್ಣು ಮಕ್ಕಳಿಗೆ ಮರು ಮದುವೆ ಮಾಡುವಂಥದ್ದು ನಿಶ್ಚಿತ ಇದೆ, ಬೇಡಮ್ಮ ಎಲ್ಲ ಮಾಡಕ್ ಹೋಗ್ಬೇಡ ನೀನು, ಆದ್ರೂ ಕೂಡ ನಿನಗೆ ಆಸೆ ಪಟ್ಟಿದ್ದೆ ನೀನು, ಆಯ್ತು ಮದುವೆ ಆಗೋದೇನು ಅಂತ ಹೇಳಿ ಅನುಮತಿ ಕೊಡ್ತಾರೆ. ಮದುವೆ ಆಗ್ತಾಳೆ ಅವಳು. ಮದುವೆ ಆದ್ಮೇಲೆ ಒಂದು 2-3 ತಿಂಗಳು ಕಳೆದ ಮೇಲೆ ನನಗೆ ಮಗು ಬೇಕು ಅಂತ ಬರ್ತಾಳೆ. ಮಾವ ಮತ್ತೆ ಹೇಳ್ತಾನೆ, ನೀನು ಮದುವೆ ಹೋಗೋದಾದ್ರೆ ಹೋಗ್ಬಿಡು ನಮ್ಮ ಕುಟುಂಬದಿಂದ, ಆದ್ರೆ ಮಗು ಕೊಡಕ್ಕಾಗಲ್ಲ, ಯಾಕಂದ್ರೆ ವಂಶಕ್ಕೆ ಇರೋದು ಒಬ್ಬರೇ, ವಂಶ ವೃಕ್ಷ ಒಬ್ಬರೇ ಇರೋದು, ಮಗು ಕೊಡಕ್ಕಾಗಲ್ಲ ಅಂತ ಹೇಳ್ತಾರೆ. ಮಗು ಮೇಲೆ ಆಕೆಗೆ ಆ ಒಂದು ಅಟ್ಯಾಚ್ಮೆಂಟ್ ಹೆಂಗಿರ್ಬಿಡುತ್ತೆ ಅಂತಂದ್ರೆ, ಮಗು ಬೇಕು ಅಂತ ಅಂದ್ಬಿಟ್ಟು ಗಂಡನ ಪರ್ಮಿಷನ್ ತಗೊಂಡವಳು 2ನೇ ಮದುವೆ ಆಗಿರ್ತಾಳೆ. ಆ ಗಂಡನ ಪರ್ಮಿಷನ್ ತಗೊಂಡು ಮಾವನ ಹತ್ರ ಬರ್ತಾಳೆ. ಮತ್ತೆ ನನಗೆ ಮಗು ಬೇಕು, ನನ್ ಕೂಡ ನನಗೆ ಮಗು ಬಿಟ್ಟಿರಕ್ಕಾಗಲ್ಲ ನನ್ನ ಕೈನಲ್ಲಿ. ಮಾವ ಹೇಳ್ತಾರೆ, ನೋಡಮ್ಮ, ನಿನ್ನ ಮಾತಿಗೆ ನಾನು ಬದಲಾಗಿದ್ದೆ, ಮದುವೆ ಆಗ್ತೀನಿ ಅಂದ್ರೆ ಮದುವೆ ಆಗ್ಲಿಕ್ಕೂ ಅವಕಾಶ ಕೊಟ್ಟೆ, ಮಗುನೂ ಬೇಕು ಅಂದ್ರೆ ಹೆಂಗಮ್ಮ, ನನ್ನ ಕುಟುಂಬಕ್ಕೆ ಒಂದೇ ಬಂದಿರೋದು, ಪಿತೃ ತರ್ಪಣ ಕೊಡ್ಲಿಕ್ಕೆ ಇರೋದು ಮಗು, ಆ ಮಗು ಮಾತ್ರ ಕೇಳ್ಬೇಡಕ್ಕಣಮ್ಮ, ನೀನು ಮದುವೆ ಆಗಿದ್ದೆ ಇನ್ನೊಂದು ಮಗನಿಗೆ ಕೊಟ್ಬೋದು, ಆದ್ರೆ ನಮ್ಮ ವಂಶಕ್ಕೆ ಇರೋದು ಒಂದೇ ಕುಡಿಯೋದು ಕೊಡಲ್ಲ. ಅಲ್ಲಿ ಆ ಮಾವ ಮತ್ತೆ ಸೊಸೆ ನಡುವೆ ನಡೆಯುವಂತ ಜಿಜ್ಞಾಸೆ ಇದೆಯಲ್ಲ, ನಿಮ್ ನೋಡಿ ವಂಶವೃಕ್ಷ ಅಂತ ಹೇಳಿ ಸಿನಿಮಾ ಆಗಿದೆ. ಜೀವ ಅಯ್ಯರ್ ಅವರು ಮತ್ತೆ ಗಿರೀಶ್ ಕಾರ್ನಾಡ್ ಅವರು ಮೂವಿ ಮಾಡಿದ್ದಾರೆ. ನೀವು ಯೂಟ್ಯೂಬ್ ನಲ್ಲಿ ಆ ವಂಶವೃಕ್ಷ ಸಿನಿಮಾ ಇದೆ, ನೀವೊಂದ್ಸಲ ಕೂತ್ಕೊಂಡು ನೋಡಿ ಆ ಸಿನಿಮಾನ. ಸನಾತನ ಸಂಸ್ಕೃತಿ ಮತ್ತು ಆಧುನಿಕತೆಯ ಪ್ರಭಾವ ಹೆಂಗಾಗುತ್ತೆ ಒಬ್ಬ ವ್ಯಕ್ತಿನಲ್ಲಿ ಅಂತ ಆ ಕಾತ್ಯಾಯಿನಿ ಪಾತ್ರ ಮಾಡಿದ್ದಾರೆ. ಮತ್ತೆ ಆ ಮೂಲ ಸಂಸ್ಕೃತಿಗೆ ಅಂಟ್ಕೊಂಡಿರುವಂತಹ ಮಾವನ ಪಾತ್ರ ಇದೆ. ಓದ್ತಾ ಇದ್ರೆ ನಮ್ಗೆ ಜಿಜ್ಞಾಸೆ ಬಂದ್ಬಿಡ್ತದೆ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನುವಂಥ ಜಿಜ್ಞಾಸೆ ಬಂದ್ಬಿಡ್ತದೆ. ಕೊನೆಗೆ ದುರದೃಷ್ಟವಶಾತ್ 3 ಸಲ ಅಭಾಷಣ ಆಗುತ್ತೆ ಅವಳಿಗೆ, 3 ಸಲ ಅಭಾಷಣ ಆಗುತ್ತೆ ಅವಳಿಗೆ, ಮಗುನೇ ಆಗಲ್ಲ. 2ನೇ ಮದುವೆ ಆಗುತ್ತೆ. ಕೊನೆಗೆ ಆ ಮೊದಲನೇ ಗಂಡನಿಂದ ಆಗಿರುವಂತ ಮಗುವನ್ನ ಹೊರಗಿನಲ್ಲಿ ಹಾಕಿ ಹಾಸಿಗೆ ಇಡ್ಬಿಡ್ತಾರೆ. ಈ ಎಲ್ಲ ಪಾತ್ರಗಳ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಭೈರಪ್ಪನವರು ಸನಾತನ ಸಂಸ್ಕೃತಿಯನ್ನೇನವರು ಹಾಡಿ ಹೋಗಲಿಲ್ಲ, ಸನಾತನ ಸಂಸ್ಕೃತಿಯನ್ನು ಹಾಡಿ ಹೋಗಲಿಲ್ಲ, ಅಥವಾ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನ ತೆಗಳೂ ಇಲ್ಲ. ಎರಡನ್ನೂ ಕೂಡ ಏನ್ ಮಾಡ್ತಾರೆ ಅಂದ್ರೆ, ಆ ಕಾಲಘಟ್ಟಕ್ಕೆ ತುಲನೆ ಮಾಡಿ ನೋಡ್ತಾರೆ, ಯಾವ ಸರಿ ಯಾವ ತಪ್ಪು ಅಂತೇಳಿ ಓದುಗರಿಗೆ ಜಿಜ್ಞಾಸೆ ಕೊಡ್ತಾರೆ. ಯಾಕೆ ಭೈರಪ್ಪನವ್ರ ಕಾದಂಬರಿಗಳು ನೋಡಿ, ನಂಬ್ತೀರಾ ಬಿಡ್ತೀರಾ, ಇಡೀ ಕನ್ನಡದಲ್ಲಿ ಕಾದಂಬರಿ ರಚನಾಕಾರರಲ್ಲಿ 500ಕ್ಕೂ ಹೆಚ್ಚು ಮರುಮುದ್ರಣ ಕಂಡಿರುವಂತಹ ಕಾದಂಬರಿಕಾರರು ಯಾರಿದ್ದಾರೆ ಅಂತಂದ್ರೆ ಅದು SL ಭೈರಪ್ಪನವರ ಕಾದಂಬರಿಗಳು ಮಾತ್ರ ಅಂತ ಹೇಳಿ. 500ಕ್ಕೂ ಹೆಚ್ಚು ಮರುಮುದ್ರಣ ಆಗಿರುವಂಥದ್ದು.
ಆವರಣ ಅಂತ ಹೇಳಿ ಭೈರಪ್ಪನವರ ಕಾದಂಬರಿ 76 ಬಾರಿ ಮರುಮುದ್ರಣವಾಗಿದೆ. ಪರ್ವ ಅನ್ನುವಂತಹ ಕಾದಂಬರಿ 36 ಬಾರಿ ಮರುಮುದ್ರಣವಾಗಿದೆ. ದಾಟು 32 ಬಾರಿ ಆಗಿದೆ. ಇಷ್ಟೆಲ್ಲ ಮರುಮುದ್ರಣ ಆಗುತ್ತೆ ಅಂತಂದ್ರೆ ಭೈರಪ್ಪನವ್ರ ಕಾದಂಬರಿ ಬರುತ್ತೆ ಅಂದ್ರೆ 80ರ ದಶಕದಲ್ಲಿ ಭೈರಪ್ಪನವ್ರ ಕಾದಂಬರಿ ರಿಲೀಸ್ ಆಗುತ್ತೆ ಅಂತ ಹೇಳಿ ಪೇಪರ್ ಅನೌನ್ಸ್ಮೆಂಟ್ ಆದ್ರೆ ಆ ದಿನಕ್ಕೆ ಕಾಯ್ಕೊಂಡು ಕೂತ್ಕೊಳ್ತಾ ಇದ್ರು ಓದಬೇಕು ಅಂತ. ಮತ್ತೆ ಕಾದಂಬರಿ ಅಂತಂದ್ರೆ ಕೇವಲ ಮನರಂಜನೆಯ ಮಾಧ್ಯಮ ಅಂತ ಹೇಳಿ ಅವತ್ತಿನ ಕಾಲದಲ್ಲಿ ಅನ್ಕೊಂಡಿದ್ರು. ಟೈಮ್ ಪಾಸ್ಗೆ ಕಾದಂಬರಿ ಓದೋದು ಅಂತ ಅನ್ಕೊಂಡಿದ್ದ ಜನ. ಆ ಕಾಲದಲ್ಲಿ ಕಾದಂಬರಿ ಅನ್ನೋದು ಕೇವಲ ಮನರಂಜನೆಯ ಮಾಧ್ಯಮ ಅಲ್ಲ, ಟೈಮ್ ಪಾಸ್ ಓದೋದಲ್ಲ, ಚಿಂತನೆಗೆ ಹಚ್ಚೋದು ಅಂತ ಹೇಳಿ ಪ್ರಥಮ ಬಾರಿಗೆ ನಮ್ಮ ಕಾದಂಬರಿಗಳಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಯಾವ್ಯಾವ ವಿಚಾರಗಳಿರುತ್ತೆ ಅಂದ್ರೆ ಅಲ್ಲಿ ನ್ಯಾಯಶಾಸ್ತ್ರ ಇರುತ್ತೆ, ತರ್ಕಶಾಸ್ತ್ರ ಇರುತ್ತೆ, ರಾಮಾಯಣ ಮಹಾಭಾರತದ ಕೆಲವು ಪಾತ್ರಗಳ ಒಂದು ಪರಾಕಾಯ ಪ್ರವೇಶಗಳಿರ್ತವೆ. ಅದರಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿರುವಂತಹ ನಾವು ಹೇಳ್ತೀವಿ ಇಸಮ್ಗಳು ಅಂತ ಹೇಳ್ತಾರಲ್ಲ, ಯಾವುದು ರೈತ ಚಳವಳಿಗಳಾಗಿರ್ಬೋದು, ಮಾರ್ಕ್ಸಿಸಮ್ ಆಗಿರ್ಬೋದು, ಈ ಎಲ್ಲ ಇಸಮ್ಗಳನ್ನು ಕೂಡ ಚರ್ಚೆಗೆ ಇಡ್ತಾರೆ ಅವರು. ಓದುಗರನ್ನ ಬೇರೆ ಲೋಕ ಕರ್ಕೊಂಡು ಹೋಗ್ಬಿಡ್ತಾರೆ. ಓದ್ತಾ ಹೋದಾಗ ಅನ್ಸ್ಬಿಡುತ್ತೆ ನಿಮಗೆ. ನಾನು ಹೇಳೋದೇನು ಅಂತಂದ್ರೆ ಎಷ್ಟೋ ಜನ ಇವತ್ತಿನ ಮಾಸ್ ಮೀಡಿಯಾಗಳಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಓದುವಂತ ಅಭ್ಯಾಸನೇ ಬಿಟ್ಬಿಟ್ಟಿದ್ದಾರೆ. ದಯಮಾಡಿ ಇದೊಂದು ಅವಕಾಶ, ಭೈರಪ್ಪನವರ ಕಾದಂಬರಿಗಳನ್ನ ಓದ್ಬೇಕು. ಮತ್ತೆ ಅವ್ರು ಹೇಳಿದಂತ ಒಂದು ಮಾತು ನಾನೇಕೆ ಬರೆಯುತ್ತೇನೆ ಅನ್ನುವಂಥ ಪುಸ್ತಕ ಹೇಳ್ತಾರೆ. ಒಬ್ಬ ಲೇಖಕ ಶತಮಾನಗಳು ಕಳೆದರೂ ಕೂಡ ಅಥವಾ 4-5 ತಲೆಮಾರುಗಳು ಕಳೆದರೂ ಕೂಡ ಅವನ ಕಾದಂಬರಿಗಳು ಚರ್ಚೆ ಆಗುತ್ತೆ ಅಂತಂದ್ರೆ ಅದು ಆ ಕಾದಂಬರಿಯ ಪ್ರಬುದ್ಧತೆಯ ಸಂಕೇತ. ಕುಮಾರವ್ಯಾಸ, ಕಾಳಿದಾಸ ಯಾಕೆ ಇವತ್ತಿಗೂ ಚರ್ಚೆಗಿದ್ದಾರೆ ಅಂತಂದ್ರೆ ಅದು ಅವರ ಕಾದಂಬರಿ ಅಥವಾ ಅವರ ರಚನೆಗಳಲ್ಲಿರುವಂತಹ ತಾಕತ್ತು. ಹಾಗಾಗಿ ನನ್ನ ಕೃತಿಗಳಲ್ಲಿ ಕೆಲವಾದ್ರೂ ಕೂಡ ಆ ತಾಕತ್ತನ್ನ ಮುಂದಿನ ಶತಮಾನದಲ್ಲೂ ಕೂಡ ನನ್ನ ಕೃತಿಗಳು ಚರ್ಚೆ ಆಗ್ತವೆ. ಇದು ನನ್ನ ದೊಡ್ಡ ಸಾಧನೆ ಅಂತ ಹೇಳಿ ಅವರು ಒಂದು ನಾನೇಕೆ ಬರೆಯುತ್ತೇನೆ ಎನ್ನುವಂತಹ ಒಂದು ಕೃತಿನಲ್ಲಿ ಅವರು ಹೇಳ್ಕೊತಾರೆ. ಮತ್ತೆ ಹರಿಹರ ಅನಂತಸ್ವಾಮಿರವರು ಮಾತು ಹೇಳೋರು ಏನು ಅಂದ್ರೆ ಅವರು ಒಂದು ಸಂಪ್ರದಾಯ ಪದ್ಧತಿಗೆ ಕಟ್ಟು ಬಿದ್ದುಬಿಟ್ರು, ಹಾಗಾಗಿ ಅದನ್ನ ಆಚೆ ಬರಕ್ಕಾಗಿಲ್ಲ, ಹಾಗಾಗಿ ಅವ್ರನ್ನ ಎಲ್ಲ ಒಂದ್ ಕಡೆ ಸೀಮಿತ ಆಗ್ಬಿಟ್ರು, ಕುವೆಂಪು ವಿಶ್ವಮಾನವರಾಗ್ಬಿಟ್ರು ಅಂತ ಹೇಳಿದ್ರು. ಕುವೆಂಪುರವರಿಗೆ ಅವ್ರಿದ್ದಂಥ ಕಾಲಘಟ್ಟದಲ್ಲಿ ನೋಡ್ರಿ, ಕುವೆಂಪು ಯಾವ ಮಟ್ಟಕ್ಕೆ ಆಗುತ್ತೆ ಅಂದ್ರೆ ಕುವೆಂಪುರವರನ್ನ ಬೆಳೆಸುವಂತ ಒಂದು ವರ್ಗನೇ ಇತ್ತು. ಅವ್ರ ವಿಚಾರ ಕ್ರಾಂತಿಗೆ ಆಹ್ವಾನ ಆಗಿರ್ಬೋದು ನೋಡಿ. ಅವರು ಶೂದ್ರ ತಪಸ್ವಿ ಅಂತೇಳಿ ಒಂದು ನಾಟಕ ಬರೀತಾರೆ, ಬೆರಳಿಗೆ ಕೊರಳು ಅಂತೇಳಿ ಒಂದು ನಾಟಕ ಬರೀತಾರೆ, ಶ್ರೀ ರಾಮಾಯಣ ದರ್ಶನವನ್ನ ಆಧುನಿಕ ರೂಪದಲ್ಲಿ ಬರೆಯುವಂತ ಪ್ರಯತ್ನ ಮಾಡ್ತಾರೆ. ಕುವೆಂಪುರವರಿಗೆ ಸಾಕಷ್ಟು ಅವಕಾಶಗಳನ್ನ ಕೊಡುತ್ತೆ. ಸಿದ್ದೇಗೌಡರು ಹೇಳಿದಂಗೆ ಬಹಳ ಸತ್ಯವಾದ ಮಾತು, ಭೈರಪ್ಪನವರನ್ನ ಮುನ್ನಡೆ ಬಿಡಬಾರ್ದು ಅಂತ ಹೇಳಿ ಅವರನ್ನ ಕಂಟ್ರೋಲ್ ಮಾಡಲಿಕ್ಕೆ ಒಂದು ವಿಚಾರವಾದಿಗಳ ಒಂದು ವರ್ಗನೆ ಇತ್ತು ಅನ್ನೋದು 100ಕ್ಕೆ 100 ಭಾಗ ಸತ್ಯ. 90ರ ದಶಕದಲ್ಲಿ ಕುವೆಂಪುರವರಿಗೆ ಫೈಟ್ ಕೊಡುವಂಥವ್ರು, ಕಾರಂತರಿಗೆ ಫೈಟ್ ಕೊಡುವಂಥವ್ರು ಯಾರು ಇದ್ದಿದ್ರೆ ಅದು ಭೈರಪ್ಪನವರು ಮಾತ್ರ. ಕಾದಂಬರಿಗಳಲ್ಲಿ ಹೇಳ್ತಾರೆ. ಆಗ ಒಂದು ವರ್ಗ ಸೃಷ್ಟಿಯಾಗ್ತದೆ. ಏನು ಸೃಷ್ಟಿ ಆಗುತ್ತೆ ಅಂತಂದ್ರೆ ಹೇಗಾದ್ರೂ ಮಾಡಿ ಇವರ ಕಾದಂಬರಿಗಳನ್ನು ಚರ್ಚೆಗೆ ಬಿಡಬಾರ್ದು, ಹೆಚ್ಚು ಪ್ರಚಾರ ಕೊಡಬಾರ್ದು. ಪ್ರಚಾರ ಕೊಟ್ಟರೆ ಏನಾಗುತ್ತೆ ಇನ್ನೂ ಶೈನ್ ಆಗ್ಬಿಡ್ತಾರೆ ಇವರು. ಆದಷ್ಟು ಅವರು ನ್ಯೂಟ್ರಲ್ ಮಾಡಬೇಡ ಅಂತ. ನ್ಯೂಟ್ರಲ್ ಅಂದ್ರೆ ವಿಷಯ ತರಲೇ ಬೇಡ, ಚರ್ಚೆ ಬಿಡೋದೇ ಬೇಡ ಅಂತ. ಯಾಕಂಗಾಗುತ್ತೆ ಅಂದ್ರೆ ತಪ್ಪು ಆ ವಿಚಾರವಾದಿಗಳದ್ದು ಅಲ್ಲ. 90ರ ದಶಕ ಆದ್ಮೇಲೆ ಏನಾಗ್ಬಿಡುತ್ತೆ ಗೊತ್ತಾ, ಭಾರತ ಯಾವ ಕಡೆ ತೆರೆಕೊಳ್ಳುತ್ತೆ ಅಂತಂದ್ರೆ ಎಡಪಂಥೀಯ ಚಿಂತನೆಗಳಿಗೆ ಹೆಚ್ಚಾಗಿ ತೆರೆಕೊಳ್ತಾ ಹೋಗುದು. ಅಂದ್ರೆ ಇಸಮ್ಗಳನ್ನ ಹೇಳ್ತಾರೆ, ರೈತ ಚಳವಳಿ ಆಗಿರ್ಬೋದು, ಮಹಿಳಾ ಪರ ದಲಿಗಳಾಗಿರ್ಬೋದು, ಈ ಇಸಮ್ಗಳಿಗೆ ಮಾರ್ಕ್ಸಿಸಮ್ ಪರ್ಟಿಕ್ಯುಲರ್ ಆಗಿ ಈ ಒಂದು ವಿಚಾರಧಾರೆಗಳಿಗೆ ಹೆಚ್ಚು ಪ್ರಕಾರವಾದ ಹೋದಾಗ ಇವರು ಸಂಪ್ರದಾಯವಾದಿಯಾಗಿ ಮಾತಾಡ್ತಾ ನಿಂತ್ಕೊಂಡಾಗ ಸಹಜವಾಗಿ ಅದರದ್ದು ಕೋಪ ಆವೇಶಗಳು ಬಂದೇ ಬರ್ತದೆ. ಒಂದು ವರ್ಗದವರು ಅದನ್ನ ಏನ್ ಮಾಡ್ತಾರೆ, ಅದನ್ನ ಬೇಡ, ಇವ್ರನ್ನ ಹೆಚ್ಚು ಮುನ್ನೆಲೆ ತರೋದು ಬೇಡ ಅಂತ ಹೇಳಿ ಅವಾಯ್ಡ್ ಮಾಡಿ ಪ್ರಯತ್ನ ಮಾಡ್ತಾರೆ. ಜ್ಞಾನಪೀಠವನ್ನ ತಪ್ಪಿಸಿದ್ರು ಅದ್ರ ಬಗ್ಗೆ ನನಗೆ ಸ್ಪಷ್ಟನೆ ಇಲ್ಲ, ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಆ ಕಾಲಘಟ್ಟದಲ್ಲಿ ಏನಾಯಿತು ವಿಚಾರ ಗೊತ್ತಿಲ್ಲ. ಆದ್ರೆ ಜ್ಞಾನಪೀಠಕ್ಕೆ ಸರಿಸಮಾನವಾಗಿರುವಂತಹ ಸರಸ್ವತಿ ಸಮ್ಮಾನ ಅವರಿಗೆ ದಕ್ಕಿರುವಂಥದ್ದು ಅವರ ಕೃತಿಗಳಿಗೆ ಕೊಟ್ಟಿರುವಂತಹ ಗೌರವ ಅಂತ ನಾನು ಅದನ್ನು ಕೂಡ ಭಾವಿಸ್ತೇನೆ. ಮತ್ತೆ ಸರಿಸುಮಾರು 12 ಭಾರತೀಯ ಭಾಷೆಗಳಿಗೆ ಅನುವಾದ ಆಗಿರುವಂಥದ್ದು, ವಿದೇಶಿಯ ಭಾಷೆಗಳಿಗೆ ಅನುವಾದ ಆಗಿದೆ. ಇವತ್ತು ಕೂಡ ಮರಾಠಿನಲ್ಲಿ, ಗುಜರಾತ್ನಲ್ಲಿ ಭೈರಪ್ಪನವರ ಕಾದಂಬರಿಗಳು ಮರುಮುದ್ರಣವನ್ನು ಕಾಣ್ತಾ ಇದೆ. ಇದನ್ನು ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಜೊತೆಗೆ ಯಾಕೆ ಅವ್ರಿಗೆ ವಿವಾದ ಆಯಿತು ಅಂದ್ರೆ 2 ವಿಚಾರ ನೆನ್ಪಿಟ್ಕೊಳ್ಳಬೇಕು. ಸಾವರ್ಕರ್ ಬಗ್ಗೆ ಭೈರಪ್ಪನವ್ರು ಮಾತಾಡೋದ್ರಲ್ಲ, ಅದು ಏನಾಗ್ಬಿಡ್ತು ಅಂದ್ರೆ ಕೆಲವರಿಗೆ ಬಹಳ ನೋವು ತಂದಿದೆ, ಕೆಲವರಿಗೆ ಅದು ಖುಷಿ ಕೊಟ್ಟಿದೆ. ನಮ್ಮಲ್ಲಿ ಇವತ್ತು ಏನಾಗಿದೆ ಗೊತ್ತಾ, ನಾನು ಬಹಳ ಪ್ರಾಂಪ್ಟ್ ಆಗಿ ಹೇಳ್ತೇನೆ. ಒಂದು ಅತಿರೇಕದ ಬಲಪಂಥೀಯವಾದ, ಅತಿರೇಕದ ಎಡಪಂಥೀಯವಾದದ ಸೃಷ್ಟಿ ಇದೆ ಇವತ್ತು ನಮ್ಮ ಇವತ್ತಿನ ಕಾಲ 21ನೇ ಶತಮಾನ. ಕೆಲವರು ಬಲಪಂಥೀಯವಾದವನ್ನು ಅತಿರೇಕವಾಗಿ ವೈಭವೀಕರಿಸ್ತಾರೆ, ಕೆಲವರು ಎಡಪಂಥೀಯವಾದವನ್ನು ಅತಿರೇಕವಾಗಿ ವೈಭವೀಕರಿಸ್ತಾರೆ. ಈ ಪ್ರಾಬ್ಲಮ್ ಇಂದ ಏನಾಗ್ಬಿಡ್ತು ಅಂದ್ರೆ ಭೈರಪ್ಪನವರ ಕೃತಿಗಳನ್ನ ಯಾವಾಗ ಅವರು ಸಾವರ್ಕರ್ ಬಗ್ಗೆ ಮಾತಾಡಿದ್ರು, ಮತಾಂತರದ ಬಗ್ಗೆ ಮಾತಾಡಿದ್ರು, ಅಥವಾ ಮುಸ್ಲಿಂ ಆಕ್ರಮಣಗಳ ಬಗ್ಗೆ, ದಾಳಿಕೋರರ ಬಗ್ಗೆ ಮಾತಾಡಿದ್ರು, ಮತ್ತೆ ಅವರ ಕೃತಿ ಇದೆ ಕತೆ ಮತ್ತು ಕಥಾವಸ್ತು ಅಂತ ಹೇಳಿ ಒಂದು ವಿಮರ್ಶಾ ಲೇಖನ ಇದೆ, ಮತ್ತೆ ಸಾಕ್ಷಿ ಸ್ವರೂಪ ಅಂತ ಒಂದು ಲೇಖನ ಇದೆ. ಅಲ್ಲಿ ಏನಾಗ್ಬಿಡುತ್ತೆ, ಈ ಮತಾಂತರದ ಬಗ್ಗೆ ಅಥವಾ ಕ್ರೈಸ್ತ ಮಿಷನರಿಗಳು ಮಾಡ್ತಾ ಇರುವಂತಹ ಕಾರ್ಯಗಳ ಬಗ್ಗೆ, ಬುಡಕಟ್ಟು ಜನರನ್ನ ದಾರಿ ತಪ್ಪಿಸ್ತಾ ಇರುವಂತಹ ಕೆಲವು ವಿಚಾರಗಳ ಬಗ್ಗೆ ಅವರು ನೇರವಾಗಿ ಬರೆದ್ಬಿಡ್ತಾರೆ, ನಿಷ್ಠುರವಾಗಿ ಬರೆದ್ಬಿಡ್ತಾರೆ. ಹಾಗೇನಾಗ್ಬಿಡುತ್ತೆ, ಭೈರಪ್ಪನವರ ಮೂಲ ಕಾದಂಬರಿಗಳನ್ನ ಆ ಕಣ್ಣಿಂದ ನೋಡೋದಕ್ಕೆ ಸೃಷ್ಟಿ ಆಗ್ತದೆ. ತಡೆಯದಾಗಿ ಒಂದು ನಿಮಿಷ ಹೇಳ್ಬಿಡ್ತೀನಿ.
ಒಂದು ಮನೆ ಇರುತ್ತೆ. ಒಂದು ಮನೆಯಲ್ಲಿ ಆ ಕಿಟಕಿಯಿಂದ ಆಚೆಗೆ ಒಂದು ಸುಂದರವಾದ ಕಟ್ಟಡವನ್ನು ಕಟ್ತಾ ಇರ್ತಾರೆ. ಊರ್ ಜನ ಎಲ್ಲ ಬಂದ್ಬಿಟ್ಟು ಎಷ್ಟು ಚೆನ್ನಾಗಿ ಮನೆ ಕಟ್ತಾರಪ್ಪ, ಎಷ್ಟು ಚೆನ್ನಾಗಿದೆ ನಮ್ಮ ಮನೆ ಅಂತ ಹೇಳಿ ಹೊಗಳ್ತಾ ಇದ್ದಾರೆ. ಆ ಮನೆ ಒಳಗಡೆ ಒಂದು ಅಜ್ಜಿ ಇರ್ತದೆ. ಆ ಅಜ್ಜಿ ಯಾವಾಗ ಕೇಳಿದ್ರು ಅದೇನ್ ಮನೆ ಅದು, ಒಂದು ಸ್ವಲ್ಪ ಬಣ್ಣ ಸರಿ ಇಲ್ಲ, ಲಂಬೊಬ್ಬನ ಕಾಣ್ತದೆ, ಯಾವ ಸಿನಿಮಾ ಮನೆ ಇದು ಅಂತ ಯಾವಾಗಲೂ ಟೀಕೆ ಮಾಡ್ತಾರೆ. ಊರವ್ರಿಗೆಲ್ಲ ಆಶ್ಚರ್ಯ ಆಗುತ್ತೆ, ಎಲ್ಲರೂ ಹೊಗಳ್ತಾರೆ, ಇತ್ಯಾಕೆ ಹಿಂಗೆ ತೆಗಳ್ತಾವ್ರೆ ಅಂತ ಅಂದ್ಬಿಟ್ಟು ಕೊನೆಗೆ ಏನ್ ಮಾಡಿದ್ರಂತೆ, ಆ ಮೊಮ್ಮಗ ಬಂದ್ಬಿಟ್ಟು ಅಜ್ಜಿ ಮೊಮ್ಮಗ ಬಂದು, ಅಜ್ಜಿ ನಿನ್ ಕನ್ನಡಕ ಕೊಡಿಸಿ, ಕನ್ನಡಕ ತಗೊಂಡು ಕನ್ನಡಕದಲ್ಲಿ ಧೂಳಿರ್ತದೆ, ಧೂಳು ಓಡಿಸೋದು. ಆ ಕಿಟಕಿ ನೋಡೋದಂದ್ರೆ ಕಿಟಕಿ ಧೂಳಿರ್ತದೆ. ಒಂದು ಬಟ್ಟೆ ತಗೊಂಡು ಸ್ವಲ್ಪ ಹಾಕ್ಬಿಟ್ಟು ಕಿಟಕಿನ ಚೆನ್ನಾಗಿ ಮುಚ್ಚಿಬಿಡುತ್ತದೆ. ಆಗ ಅಜ್ಜಿ ಕಿಟಕಿ ನೋಡ್ತದೆ, ಅಯ್ಯೋ ಎಷ್ಟು ಚೆನ್ನಾಗೋದಿಲ್ಲ ಮನೆ ಇದು, ಅರಮನೆ ಅಂತ ಮನೆ. ತಪ್ಪು ಮನೆಯದಲ್ಲ, ಅದು ನೋಡುವಂಥ ದೃಷ್ಟಿಕೋನ ಇದೆಯಲ್ಲ ಅದು ತಪ್ಪ. ನೀವು ಎಡಪಂಥೀಯ ಚಿಂತಕರಾಗಿ ಆ ಆಲೋಚನೆಗಳು ಇಟ್ಕೊಂಡು ಭೈರಪ್ಪನವ್ರ ಕಾದಂಬರಿ ಓದಿದ್ರೆ ಸಹಜವಾಗಿ ನಿಮಗೆ ಕೆಲವು ವಿಚಾರಗಳಲ್ಲಿ ಬೇಸರ ಆಗ್ತದೆ, ನೋವಾಗ್ತದೆ. ಬಟ್ ಭೈರಪ್ಪನವ್ರು ತಪ್ಪಲ್ಲ, ಅದು ಆ ಕಾಲಘಟ್ಟದಲ್ಲಿ ಇತ್ತು ವ್ಯವಸ್ಥೆ. ಆ ವ್ಯವಸ್ಥೆನ ಅವ್ರು ಹಾಗೆ ಬರೆದಿದ್ದಾರೆ. ಅವ್ರು ಹೇಳ್ತಾರೆ, ನನ್ನ ಸಿದ್ಧಾಂತಕ್ಕೂ ನನ್ನ ಕೃತಿಗಳನ್ನು ನೀವು ಕಂಪೇರ್ ಮಾಡಬೇಡಿ. ಅವರೇ ನಾನೇಕೆ ಬರೆಯುತ್ತೇನೆ ಅನ್ನೋ ಕೃತಿನ ಹೇಳ್ಕೊತಾರೆ. ನನ್ನ ಸಿದ್ಧಾಂತ ಬೇರೆ ಇದೆ, ನನ್ನ ಸಿದ್ಧಾಂತ ನಾನು ಇವತ್ತಿಗೂ ನಾನು ಬದ್ಧವಾಗಿದ್ದೀನಿ, ನನ್ನ ಸಿದ್ಧಾಂತವನ್ನು ನೀವು ನನ್ನ ಕೃತಿಗಳ ಮೇಲೆ ನೀವು ಕಂಪೇರ್ ಮಾಡಬೇಡಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ವಿಚಾರ ಇರಬೇಕಾದ್ರೆ ನಾನು ಒಂದು ಸಣ್ಣ ಕಥೆ ಹೇಳಿದ್ನಲ್ಲ, ನಮ್ಮ ಕಣ್ಣುಗಳು ಸರಿಯಾದರೆ ಆ ಕಿಟಕಿ ಸರಿ ಆದಾಗ ನೋಟ ಸರಿ ಆಗುತ್ತೆ. ಹಾಗಾಗಿ ಭೈರಪ್ಪನವರ ಕೃತಿಗಳನ್ನು ಓದೋಕ್ಕಿಂತ ಮುಂಚೆ ಆ ಇಸಮ್ ಅನ್ನೋದನ್ನು ತೆಗೆದು ಆಚೆಗೆ ಇಟ್ಬಿಟ್ಟು ಒಂದು ಕೃತಿ, ಆ ಕೃತಿಯಲ್ಲಿರುವಂತಹ ಪಾತ್ರಗಳು, ಅದರ ಕಥಾ ಹಂದರವನ್ನು ಇಟ್ಕೊಂಡು ಓದಿ ಭೈರಪ್ಪನವರು ನಿಮ್ಗೆ ಎಷ್ಟು ಇಷ್ಟವಾಗ್ತಾರೆ ಅಂತೇಳಿ ನಾನು ಹೇಳ್ತೀನಿ. ನಮಸ್ಕಾರ.